ಮೂಸೆಪ್ನು ಸೊಪ್ಪು ಐತೆ ಬರೀ ನಮ್ಮ ತೋಟದಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದ. ತೋಟ ಕಡೆ ಬಂದ್ರೆ ಎಲ್ಲಿ ಕಾಣಿಸ್ತಲ್ವಲ್ಲ, ಇಲ್ಲ ಸೊಪ್ಪು ಚೆನ್ನಾಗಿ ಬೆಳ್ತಾವ್ರೆ. ನೀರು ಸಖತ್ತಾಗಿ ಬಿಟ್ಟಿರ್ಬೇಕು, ಲಾಗೋಡು ಚೆನ್ನಾಗಿ ಹಾಕಿರ್ಬೇಕು. ಒಳ್ಳೆ ಸೊಪ್ಪು ಬಂದೈತೆ ಈ ಸತಿ. ಏನು ಯಪ್ಪಲ್ಲ. ಓ ಮೂತಪ್ಪ, ಎಲ್ಲಿದ್ಯಪ್ಪ? ತೋಟ ಕಡೆ ಬಂದಿದ್ದೀವಿ. ಸೊಪ್ಪು ಹೇಳಿದಲ್ಲ, ಸೊಪ್ಪು ಬಂದಿದ್ದೀವಿ. ಸೊಪ್ಪು ಬೇಕಾಯ್ತು. ಎಲ್ಲಿ ತೋಟದ ಕಡೆ ಎಲ್ಲಿ ಕಾಣಿಸ್ತಾನೆ ಇಲ್ಲಲ್ಲ. ಏನು ನನ್ನ ಅಂದಾಜು ಮನೆ ಕಡೆ ಹೋಗ್ಬಿಟ್ರು, ನಿದ್ದೆ ಮಾಡಕ್ ಹೋಗ್ಬಿಟ್ರನ ಮಧ್ಯಾಹ್ನ ಆಯ್ತು ಅಂತೇಳಿ. ಎಲ್ಲಿ ಕಾಣಿಸ್ತಾನೆ ಇಲ್ಲ. ಓ ಮೂತಪ್ಪ, ಎಲ್ಲಿದ್ಯಪ್ಪ? ಅವ್ರ ಕಡೆ ಬಂದಿದ್ದೀವಿ. ಸೊಪ್ಪು ಹೇಳಿದಲ್ಲ, ಸೊಪ್ಪು ಈ ಕಡೆ ಐಟೈತೆ. ಎಲ್ಲಿದ್ದಾನೋ ಗೊತ್ತಾಗ್ತಾ ಇಲ್ಲ. ಯಾರೋ ಕೂಗ್ತಾವ್ರಲ್ಲ ಇಲ್ಲೋ. ಓ ನಾಶ ಮಾಡ್ಯಾರ. ಓ ಏನಪ್ಪ, ಎಷ್ಟು ದಿನಕಪ್ಪ ಅಪ್ರೂಪ? ಏನ್ ಬಡವ್ರ ತೋಟ ಕಡೆ ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಓ ನಾಶ ಮಾಡ್ಯಾರ. ಓ ಬರ್ರಿ ಎಷ್ಟು ದಿನ ಆಯ್ತಪ್ಪ ನೋಡಿ ನಿಮ್ಮನ್ನ. ಬರ್ರಿ ಏನ್ ಸಮಾಚಾರ? ಎಲ್ಲಪ್ಪ, ಮೊನ್ನೆ ಸೊಪ್ಪು ಹೇಳಿದ್ವಿ, ಸೊಪ್ಪು ಬರ್ತೀವಿ ಅಂತ ಹೇಳ್ಬಿಟ್ಟು. ಆದ್ರೆ ನಾವು ನಮ್ಮ ಮತ್ತೆ ಅವ್ರ ಕಡೆ ಹೋದ್ವಿ. ಅಲ್ಲಿ ಅವರು ನಮ್ಮ ಮತ್ತೆ ಅವರು ಜಾಸ್ತಿ ಸಾಗ್ಬಿಟ್ಟೈತೆ, ನೀನು ಬಂದು ಅಂತ ಹೇಳ್ಬಿಟ್ಟು ಏನ್ ಮಾಡುದು ಬಿಡ್ಲೇ ಇಲ್ಲ. ಸ್ವಲ್ಪ ಮಟನ್ ತಗೊಂಬಂದು ಮಾಡ್ತೀವಪ್ಪ, ತಿನ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿ ಕುತ್ಕೊಂಡ್ಬಿಟ್ರು. ಅದರಿಂದ ಬರೋಕ್ಕಾಗಿಲ್ಲ. ಸೊಪ್ಪು ಬೇಕಾಯಿತು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಮುತ್ತಪ್ಪ. ಓಹೋ, ನೀನು ಅತ್ತೆ ಮನೆಯಾಗ ಇತ್ತೆ ಮನೆ ಓಡಾಡ್ಕೊಂಡು ಬಂದು ಚೆನ್ನಾಗಿ ತಿನ್ಕೊಂಬಂದ್ರೆ ಸೊಪ್ಪು ಹಂಗೆ ಇರಕತ್ತೆ. ನಾನು ಬೆಳೆದು ಕಷ್ಟ ಬಿದ್ದು ಇದು ಮಾಡಪ್ಪ. ಯಾರೋ ಬಂದ್ರು ಮೊನ್ನೆ ಕೊಟ್ಬಿಟ್ಟೆ ನೀನು ಬರ್ದಿದ್ಕ. ಇನ್ನೊಂದು 10 ಸೋಲ್ ಉಳಿದಿರ್ಬೋದು. ನಿಂಗೆ ಎಷ್ಟು ಆಗ್ಬೋದು? ನಮ್ಗೊಂದು 12 ಮೂಟೆ ಬೇಕಾಯ್ತು ಮುತ್ತಪ್ಪರ. ಆತದಪ್ಪ, ನಿಂಗೆ ಆತದೆ, ಕರೆಕ್ಟ್ ಆಗದೆ ಮುತ್ತಪ್ಪನರ. ಸೊಪ್ಪು ಉಳಿದಿರೋದು ನಮ್ಗೆ ಬೇಕು. ನಮ್ಮ ಸ್ನೇಹಿತರು ಒಬ್ಬರಿದ್ದಾರೆ ಸೀನಣ್ಣ ಅಂತ ಹೇಳ್ಬಿಟ್ಟು, ಅವ್ರಿಗೂ ಬೇಕು, ನಮಗೂ ಬೇಕು. 3 ಜನ ಇದ್ದೈತೆ. ಅದರಿಂದ ಒಂದು 14-13 ಮೂಟೆ ಸೊಪ್ಪು ಬೇಕಾಗ್ತದೆ. ಇಬ್ಬರು ಸೇರಿ ನಾವು ಸೊಪ್ಪು ವ್ಯಾಪಾರ ಮಾಡ್ಕೊತೀವಿ. ನಿಮ್ಮ ಸೊಪ್ಪು ತಗೊಂಡ್ರೆ ನಿಮ್ಮ ತೋಟದಲ್ಲಿ ಸೊಪ್ಪು ಸ್ವಲ್ಪ ಗೂಡು ಚೆಂದಾಗಿ ಇಳುವರಿ ಬರ್ತೈತೆ ಅಂತ ಹೇಳ್ಬಿಟ್ಟು ಯಾರೋ ನಿಮ್ಮ ತೋಟದಲ್ಲಿ ತೊಗೊಂಡೋಗಿದ್ದ ಸೊಪ್ಪು ಹೇಳಿದ್ದಾರೆ. ಇದರಿಂದ ಈ ಸತಿ ಸೀನಣ್ಣನು ಇಲ್ಲ ಅಲ್ಲೇ ತೊಗೊಂಡು ನಡಿಯಪ್ಪ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ಅಲ್ಲಿ ಬರ್ತಾ ಇದ್ದಾನೆ ಆ್ಯಪನು. ಅದು ಸ್ವಲ್ಪ ಉಳಿದಿರೋ ಸೊಪ್ಪು ತೋರಿಸ್ಬಿಡು ನಮಗೆ, ಅದು ವ್ಯಾಪಾರ ಮಾಡ್ಕೊತೀವಿ ನಾವು. ಸುತ್ತಮುತ್ತ ನೂರಳ್ಳಿಕ್ಕೂ ನಂದೇ ಫೇಮಸ್ಸು. ಹಲೋ ಗೊತ್ತಪ್ಪನರ, ಏನು ಆ ಥರ ಹೇಳ್ತಾ ಇದ್ದೀರ? ನಮ್ಮದು ಫೇಮಸ್ ಅಂತ ಹೇಳ್ಬಿಟ್ಟು ಏನು ಅಂತ ನಿಮ್ಮದು ಫೇಮಸ್ಸು? ಓ ನಾಶ ಮಾಡಾರೆ. ಕಂಬಳಿ ಸೊಪ್ಪುನ ತಿಪ್ಪೆ ಗೊಬ್ಬರನೇ ಹಾಕಿದ್ದೀನಿ, DAP ಹಾಕಿದ್ದೀನಿ. ಚೆನ್ನಾಗಿ ನೀರು ಹರಿಸ್ತಾ ಇರ್ತೀನಿ. ಅದಕ್ಕೆ ಹಿಂಗೆ ಮಲ ಅಂತ ಬಂದಿರೋದು. ಗೊತ್ತಪ್ಪನರ, ಯಾರು ನೋಡಿದ್ರು ನಿಮ್ಮದೇ ಫೇಮಸ್ಸು ಅಂತಾರೆ. ನಿಮ್ಮ ಕಂಬಳಿ ಸೊಪ್ಪು ಅಷ್ಟು ಹಸಿರಾಗಿದೆ. ಅದರಿಂದ ನಾವು ನಿಮ್ಮ ತೋಟಕ್ಕೆ ಸೊಪ್ಪು ಬಂದಿರೋದು. ಗೊತ್ತಪ್ಪನವರು, ಸೊಪ್ಪು ಉಳಿದಿರೋದು ಏನು ರೇಟು ಹೇಳ್ರಿ ಅದು? ಓ ನಾಶ ಮಾಡಾರೆ, ನೀನು ಅಷ್ಟು ದೂರಿಂದ ಹುಡ್ಕೊಂಡ್ ಬಂದಿದ್ಯಾ. ಮೊನ್ನೆ 80 ರೂಪಾಯಿ ಕೊಟ್ಟಿದ್ದೆ. ಬಾ, ನಿಂಗೆ 70 ರೂಪಾಯಿ ಕೊಯ್ಕ ಬಾಪ. ಇನ್ನು 10 ಸೋಲ್ ಐತೆ. ನಾಶ ಮಾಡ, ಸೋಲು 80 ರೂಪಾಯಿ ಕೊಟ್ಟಿದ್ದೀನಿ. ನೀವು ನೋಡು ಎಷ್ಟು ಹಸ್ರಾಗದೆ, ಚೆನ್ನಾಗದೆ, ಒಳ್ಳೆ ತಳಿ. ನೀನು ಬೆಮೆ ಬಂದಿದ್ದೀರಾ. 70 ರೂಪಾಯಿ ಕೊಡ್ತೀನಿ ನಿಂಗೆ ಸೋಲು. ಬಾಣ ತಗೊಂಡಿಯ, ತೋರಿಸ್ತೀನಿ ತೋಟ. ಅಲ್ಲ ಮುತ್ತಪ್ಪವ್ರೆ, ನೀವು 80 ರೂಪಾಯಿ ಕೊಟ್ಟಿದ್ದೀನಿ ಒಂದು ಸೋಲು ಅಂತ ಹೇಳ್ತಾ ಇದ್ದೀರಾ. ನಾವೇನು ನಿಮ್ಮನ್ನು ಹುಡ್ಕೊಂಡು ಅಲ್ಲೇ ಊರಲ್ಲೇ ಪಕ್ಕದಲ್ಲಿ 2-3 ಕೇಳಿದ್ರು 50-60 ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಅದೇನು ನಿಮ್ಮ ತೋಟದಾಗ ನೀರು ಸ್ವಲ್ಪ ಚೆಂದಾಗಿ ಕಟ್ಟಿ ಚೆಂದಾಗಿ ಹಸ್ರಾಗಿರ್ತೈತೆ ಅಂತ ಹೇಳ್ಬಿಟ್ಟು ನಿಮ್ಮ ತೋಟಕ್ಕೆ ಬಂದಿದ್ದೀವಿ. ನೀನು 70 ರೂಪಾಯಿ ಹೇಳ್ಕೊಂಡಿದ್ರೆ ಹೆಂಗಪ್ಪ? ಏನೋ ಒಂದು 10 ರೂಪಾಯಿ ಕಮ್ಮಿ ಮಾಡ್ಕೊ. ಮಾಡಾರೆ, ನೀವು ಕೇಳಿದ ರೇಟೇನೋ ಸರಿ. ಈ ವಿಷಯ ಏನಾದರೂ ನಮ್ಮ ಹೆಸರು ಗೊತ್ತಾಗ್ಬಿಟ್ರೆ ಈ ಕಂಬಳಿ ಸೊಪ್ಪು ಜೊತೆಯಲ್ಲಿ ನಂದು ಕೊಯ್ದಾಕ್ಬಿಡ್ತಾಳೆ. ಅಲ್ಲ ಮುತ್ತಪ್ಪ, ನೀನು ನಮ್ಮ ಹೆಂಗಸು ನಂದು ಸೇರಿಸಿ ಕೊಯ್ದಾಕ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನೀನು ಎಂಡ್ರಿಗೆ ದಿಗಿಲು ಬಿದ್ದು ಸೊಪ್ಪು ವ್ಯಾಪಾರ ಮಾಡಿದ್ರೆ ನಾವು ತಗೊಂಡೋಗಿ ಸೊಪ್ಪು ಹುಳ ಕರೆಕ್ಟಾಗಿ ಆತೈತೆ ಇಲ್ಲ ಅನ್ನೋದು ಹೆಂಗೆ ಮುತ್ತಪ್ಪ, ನೀನು ನಿಮ್ಮ ಹೆಂಗಸ್ರ ಮಾತು ಕೇಳ್ಕೊಂಡು ಸೊಪ್ಪು ವ್ಯಾಪಾರ ಮಾಡಿದ್ರೆ ನಾನು ತಗೊಂಡೋಗಿ ಏನು ಮಾಡೋದು? ಅಲ್ಲ ಮುತ್ತಪ್ಪ, ನೀನು ನಿಮ್ಮ ಹೆಂಗಸ್ರ ಮಾತು ಕೇಳ್ಕೊಂಡು ಸೊಪ್ಪು ವ್ಯಾಪಾರ ಮಾಡ್ತೀಯಲ್ಲ, ನಾವು ತಗೊಂಡೋಗಿ ಗೂಡು ಇಳುವರಿ ಬರ್ದಿದೆ ಹೆಂಗೆ? ನಾಳೆ ಬೆಳಗ್ಗೆ ಇಳುವರಿ ಬರ್ದಿದೆ, ನೀನೇನಂತ ಕೇಳ್ತೀಯ? ಇಲ್ಲಪ್ಪ ನಮ್ಮ ಕಾಸು ಅಂತ ಕೇಳ್ತೀಯ? ಅವಾಗ ನಾವು ತಗೊಂಬಂದು ಕೊಡ್ಬೇಕು. ಅದಕ್ಕೆ ಒಂದು ಮನ್ಸಾರ ಕೊಡಬೇಕು ಸೊಪ್ಪು. ಅಣ್ಣ, ಈ ಸೊಪ್ಪು ಕೊಡಕ ನನ್ನ ಹೆಂಡ್ರಿಗೆ ಭಯ ಬೀಳ್ಬೋದು.
ನನ್ನ ಮನಸ್ಸು ಹಾಲ್ನಂಥದ್ದು. ಈ ಕಂಬಳಿ ಸೊಪ್ಪದ ವಿಚಾರ ಈ ಕಡೆ ರಾಮನಗರ, ಈ ಕಡೆ ಹಿಂದೂಪುರ, ಈ ಕಡೆ ಕೋಲಾರ, ಈ ಕಡೆ ಶಿಡ್ಲಘಟ್ಟ ಎಲ್ಲರೂ ಫೋನ್ ನಂಬರ್ ತಗೊಂಡು ನಿನ್ ಸೊಪ್ಪು ಕೊಡು ಅಂತ ಕೇಳ್ತಾವ್ರೆ. ನನ್ನ ಸೊಪ್ಪು ಬಗ್ಗೆ ನೀನು ಯೋಚನೆ ಮಾಡಬೇಡ. ಸೊಪ್ಪು ಚೆನ್ನಾಗಿ ಇಳುವರಿ ಬರ್ತದೆ. ತೆಗಿ, ಕಾಸು ತೆಗಿ, ಎಷ್ಟು ಸೋಲ್ ಬೇಕಾ ಬಾ ಕೊಡಿಸ್ತೀನಿ. ಅಲ್ಲ ಮುತ್ತಪ್ಪ, ನೀನು ಹೇಳಿದ್ದೇನ ಕರೆಕ್ಟು. ಆದರೆ ನನ್ನ ಸ್ನೇಹಿತ ಸೀನಣ್ಣ ಅಂತೇಳಿ ಬರ್ತಾರೆ, ಅವ್ರಿಗೆ ಸೊಪ್ಪು ನಾನು ಅವ್ರಿಗೆ 100 ರೂಪಾಯಿ ಅಂತ ಹೇಳಿದ್ದೇನೆ. ನೀನು ಅದೇ ಥರ ಹೇಳಬೇಕು. ನನಗೆ 70 ರೂಪಾಯಿ, 30 ರೂಪಾಯಿ ನನಗೆ ಕೊಡಬೇಕು. ಮುತ್ತಪ್ಪ, ಈ ವಿಷಯ ಮಾತ್ರ ಸೀನಣ್ಣಗೆ ಮಾತ್ರ ಗೊತ್ತಾಗಬಾರ್ದು. ಏನೋ ಗೊತ್ತಾಯ್ತು ಅಂತಂದರೆ ನನ್ನ ಊರು ಬಿಟ್ಟೇ ಓಡಿಸ್ಬಿಡ್ತಾನೆ. ನಾವು ಒಂದು 10-20 ಕೊಸವಾಗಿ ಕಮಿಷನ್ ಬದಲಿ ಅಂತ ಹೇಳ್ಬಿಟ್ಟು ನಾವು ಈ ಥರ ಮಾಡ್ತಾ ಇದ್ದೀವಿ. ನಾವು ಏನೋ ಜೀವನ ಹೆಂಡ್ರು ಮಕ್ಕಳನ್ನೆಲ್ಲ ಸಾಕ್ಬೇಕಲ್ಲ ಮುತ್ತಪ್ಪ. ಅಣ್ಣ, ನೀನು ಹೇಳಿದ್ದೇನೋ ಸರಿ. ನಮ್ಮ ಹೆಂಗಸರ್ಗೆ ಏನಾದರೂ ಈ ವಿಷಯ 70 ರೂಪಾಯಿ ಅಂತ ಗೊತ್ತಾದ್ರೆ ನನ್ನ ತೋಟದ ಹತ್ರ ನೀರು ಕಟ್ಟೆ ಕಳ್ಸಲ್ಲ. ಆಯ್ತು, ಅಡ್ವಾನ್ಸ್ ಕೊಡಪ್ಪ. ಎಷ್ಟೊತ್ತು ಮಾತಾದ್ರು ಅಷ್ಟೇ. ತಗೊಂಡ್ರಿ, ಎಷ್ಟು ಸೋಲ್ ಬೇಕಾ? ಇನ್ನಪ್ಪ ಮುತ್ತಪ್ಪ ತಗ, ಅಡ್ವಾನ್ಸ್ ಕೊಡ್ತೀನಿ. ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗಿ ನಾನು ಸೀನಣ್ಣ ಕರ್ಕೊಂಬರ್ತೀನಿ. ಆಹಾ ಮುನೇಶ್ವರ, ನನಗೆ ಒಳ್ಳೆ ಕಂಬಳಿ ಸೊಪ್ಪು ಸಿಕ್ಬಿಟ್ಟು ಅದ್ರಾಗ ಒಳ್ಳೆ ಬೆಳೆ ಬಂದ್ಬಿಟ್ಟು ಆ ಗೂಡು ಮಾರಿ ಅದು ಬಂದಂತ ಲಾಭದಲ್ಲಿ ನಾನು 100 ಜನಕ್ಕೆ ಊಟ ಹಾಕ್ಸ್ಬಿಡ್ತೀನಪ್ಪ. ಸ್ವಾಮಿ ನಡಿ, ಟೈಮ್ ಆಯ್ತು. ಹೋಗ ಜಲ್ದಿ ತೋರ್ಸು, ನಡಿ ನೋಡ್ಕೊಂಬರೋಣ. ಸಾಲುಲೆಲ್ಲ ಚೆನ್ನಾಗಿ ನೋಡ್ಕೊಂಡ ಏನೋ ಊರಾಗೆಲ್ಲ ಬಿದ್ದಿದ್ದಾವ. ಅದು ಅಲ್ಲದೆ ಈಗ ಜನ ಟೋಪಿ ಹಾಕೋದು ಜಾಸ್ತಿ, ರೇಟ್ ಬೇರೆ 100 ರೂಪಾಯಿ ಅಂತೀಯ ಸಾಲ್ಗೆ. ಅದು ಹೆಂಗೆ, ಏನು ಚೆನ್ನಾಗಿ ನೋಡಿದೆ ಹೆಂಗೆ? ನಾನು ಮುತ್ತಪ್ಪ ತೋಟ ಅಂದ್ರೆ ಸೂಪರ್ ಬೆಳ್ದಾನೆ ಸೊಪ್ಪು. ಒಳ್ಳೆ ನೀರು ಇಟ್ಟವನೆ. ಸೊಪ್ಪು ಚಿಕ್ಕ ಬಂದೈತೆ ಸೀನಣ್ಣ. ಹೌದಾ? ಸೊಪ್ಪು ತಗೊಂಡ್ರೆ ನಾವು ತಗೊಂಡು ಗೂಡಕ್ಕ ಹಾಕಿ ಹುಳ ಮೇಯಿಸಿದ್ರು ಒಳ್ಳೆ ಇಳುವರಿ ಬರ್ತೈತೆ. ಗೂಡು ಮಾರ್ಕೆಟ್ ಅಲ್ಲಿ ಸೂಪರ್ ಅದು ಇದು ನಮ್ದೇ. ಹೆಂಗ ಸದ್ಯ ಆ ಸೊಪ್ಪು ತಗೊಂಡೋಗಿ ಗೂಡು ಚೆನ್ನಾಗಿ ಬಂದ್ಬಿಟ್ಟು ನಾವು ವ್ಯಾಪಾರ ಮಾಡಿದಾಗ ಒಳ್ಳೆ ಲಾಭ ಬಂದ್ಬಿಟ್ರೆ ನಿನ್ ನಾನು ನೋಡ್ಕೊಂತೀವಿ, ಯೋಚನೆ ಮಾಡ್ಬೇಡ. ನಡಿ ನಡಿ, ಫಸ್ಟ್ ನೋಡೋಣ ಸಾಲು ಹೆಂಗೈತೆ ನೋಡೋಣ ಫಸ್ಟು. ಅಲ್ಲ ನನ್ನ ಸಾಲು ಹೌದು, ನೀನೆಲ್ಲ ನೋಡ್ಕೊಂಡಲ್ಲ, ಒಂದು ಸಾಲಿಗೆ ರೇಟು ಏನು ಮಾತಾಡಿದ್ಯಾ? ಅಲ್ಲ ಸೀನಣ್ಣ, ಅವತ್ತು ರೇಟು ಒಂದು ಸಾಲಿಗೆ 200 ರೂಪಾಯಿ ಹೇಳಿದ್ದಾರೆ. ನಾನು ಆಗಲ್ಲ ಅಂತ ಹೇಳ್ಬಿಟ್ಟು 100 ರೂಪಾಯಿಗೆ ಮಾತಾಡಿದ್ದೀನಿ. ಆದ್ರೆ ನೀನ್ ಕೇಳಿದ್ರು ಅಷ್ಟೇ ಇರಬೇಕು, 100 ರೂಪಾಯಿ ಇರಬೇಕು. ನೀನ್ ಹತ್ತನೇನು ಕೇಳಕ್ ಹೋಗ್ಕೊಡ್ದು. ಹೌದಾ? ನಾನೆಲ್ಲ ಮಾತಾಡಿದ್ದೀನಿ. ಏನಿದ್ರು ನಾವು ಹೋಗೋದು ಸೊಪ್ಪು ಕೈಕೊಂಡು ತಗೊಂಬತ್ತಾ ಇರೋದು. ಅಲ್ಲಪ್ಪ, 200 ರೂಪಾಯಿ ಹೇಳ್ದ ಅಂತ ಹೇಳ್ತಾ ಇದೀಯಾ? ಇವಾಗ ನೀನು 100 ರೂಪಾಯಿ ಮಾತಾಡಿದೀನಿ ಅಂತ ಹೇಳ್ತೀಯ? ಇಲ್ಲ ಸೊಪ್ಪಲ್ಲಿ ಏನಾರ ಅಕಸ್ಮಾತ್ ಏನಾರ? ಇಲ್ಲ ಸೊಪ್ಪು ನೀನ್ ನೋಡ್ಬೇಕಲ್ಲೇ, ನೋಡ್ದೆ ಹ್ಞೂ ಅಂತೀಯ. ಹೂನಪ್ಪ, ನೋಡಿ ನಾವು ರೇಟಿಂಗ್ ಬಗ್ಗೆ ಮಾತಾಡೋದಲ್ಲ, ನಮ್ಗೆ ಸೊಪ್ಪು ಚೆನ್ನಾಗಿರ್ಬೇಕು, ಇಳುವರಿ ಚೆನ್ನಾಗಿ ಬರ್ಬೇಕು ನಮ್ಗೆ. ಅದೇ ಈಗ ಹೋಗೋಣ, ನೋಡ್ರಿ. ನಾಳೆ ಬೆಳಗ್ಗೆ ಗೂಡು ಚೆನ್ನಾಗಿ ಬಂತು ಅಂದ್ರೆ ನಾವು ಮಾರ್ಕೆಟ್ಗೆ ಹಾಕಿದಾಗ ಒಳ್ಳೆ ಬೆಲೆ ಇರ್ತೀವಿ. ಎಲ್ಲರೂ ನಮ್ಮ ಕಡೆ ತಿರು ನೋಡ್ಬೇಕು, ಏನಪ್ಪ ಎಂತ ಒಳ್ಳೆ ಗೂಡು ತಂದೇವ್ರೆ ಅಂತ ಅಲ್ವಾ? ಸೂಪರ್ ಆಗಿ ಬರ್ತೈತೆ ಗೂಡು. ಹೌದಾ? ಹೆಂಗೆ ಪಾರ್ಟಿ ಪರವಾಗಿಲ್ಲ? ಪರವಾಗಿಲ್ಲ. ಸುತ್ತು ಯಾರು ಹೇಳ್ತಿದ್ರಪ್ಪ, ಏನು ಹೆಂಗಸು ಮತ್ ಬಿಟ್ಟೇನೋ ಕೊಡಲ್ಲ ಗಿರಲ್ಲ ಅಂತ ಹೇಳ್ತಿದ್ರು. ಈ ಹಳ್ಳಿ ಸುತ್ತಮುತ್ತಿರೋ ಹಳ್ಳಿಗಳವರೆಲ್ಲ ಈತನ ತೋಟದಲ್ಲಿ ಅಂತ ಸೊಪ್ಪು ತಗೊಂಡೋದು. ಹೂನಪ್ಪ, ಸುತ್ತಮುತ್ತಲ ತಗೊಂಡೋಗ್ತಾರೆ. ಈಯಪ್ಪ ಹೆಂಡತಿ ಮಾತಿಲ್ದಲ್ಲೇ ಕೊಡಲ್ವಂತೆ. ಈ ಅಪ್ಪ ದನಗಳು ಜಾಸ್ತಿ ಕಟ್ಕೊಂಡಿದ್ದಾನೆ. ತಿಪ್ಪೆ ಗೊಬ್ಬರನೆ ಹಾಕಿ ತೋಟಕ್ಕೆ ಚಂದ ನೀರ್ ಬಿಟ್ಟು ಸೊಪ್ಪು ಬಂದೈತೆ. ಅಷ್ಟು ಇದಲ್ಲಿ ಬಂದೈತೆ. ಅಲ್ಲಪ್ಪ ನಾನು ಸ್ವಾಮಿ, ನೀನೇನೋ ಸಾಲ ನೋಡ್ಕೊಂಡು ಎಲ್ಲ ನೋಡಿದ್ಯಾ, 100 ರೂಪಾಯಿ ಮಾತಾಡಿದ್ದೀನಿ ಅಂತ ಹೇಳ್ತೀಯ. ಒಳ್ಳೆ ಗೊಬ್ಬರನೇ ಹಾಕಿರ್ಬೋದು, ಸಾಲು ಚೆನ್ನಾಗಿರ್ಬೋದು. ಆದರೆ ಆ ಎಪ್ಪೇನು ಎಂತಿ ಮತ್ತೇನೋ ಮೀರಲ್ಲ ಹಂಗೆ ಅಂತಾರಪ್ಪ. ನಾಳೆ ಬೆಳಿಗ್ಗೆ ನಾವು ವ್ಯಾಪಾರಕ್ಕೆ ಹೋದಾಗ ಎಂತಿ ಏನೋ ಬಂದು ತಕರಾರು ಮಾಡಿದ್ರೆ ಮಾಡ್ತೀಯಾ? ಅಂಥದ್ದೇನಿಲ್ಲ ಸೀನಣ್ಣ. ನಿನ್ ಸೊಪ್ಪು ತೋಟ ಬಂತು,
ಹತ್ರ ಇಲ್ಲೇ ಬಂತು ತೋಟ ಸೊಪ್ಪು ನೋಡ್ರಿ ಹೆಂಗೈತೆ. ಹೌದಾ? ಹಾ ನೋಡಪ್ಪ, ನಾನು ಈಗಲೇ ಹೇಳ್ತೀನಿ, ನಾವು ಅಲ್ಲಿ ಹೋಗಿ ವ್ಯಾಪಾರ ಕೂತ್ಕೊಂಡು ಎಂತಿಯನ್ನ ಮುತ್ತಿದ ಬಂದ್ಬಿಟ್ಟು ಆಮೇಲೆ ವ್ಯಾಪಾರಕ್ಕೆ ತೊಂದರೆ ಮಾಡೋರು. ಫಸ್ಟ್ ನೋಡಿ ಕೂಗು, ಅದು ಎಲ್ಲಿದ್ದಾರೆ? ಓ ಮುತ್ತಪ್ಪನರೇ, ಎಲ್ಲಿದ್ದೀರಾ? ಬರ್ರಿ, ಸೀನಣ್ಣ ಕರ್ಕೊಂಡ್ ಬಂದಿದ್ದೀನಿ. ಓ ನಾಶಮಣ, ಓ ಇಲ್ಲೇ ಇದೀನಿ, ಬರ್ರಿ 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 ಬರ್ರಿ. ಓ ಮುತ್ತಪ್ಪ, ಸೀನಣ್ಣ ಕರ್ಕೊಂಡ್ ಬಂದಿದ್ದೀನಿ. ಅವ್ರ ಒಳಗಡೆ ಬರಕ್ಕಾಗಲ್ಲ, ಬಾ ಈಚೆ ಬಾ, ಈಚೆ ಬಾ, ವ್ಯಾಪಾರ ಮಾಡಿಯಾ. ಓ ಅಲ್ಲೇ ಬರ್ತಾ ಇದ್ದೀನಿ, ಅಲ್ಲೇ. ಸೀನಣ್ಣ, ಹಾ. ಮುತ್ತಪ್ಪಂತವ ಮಾತಾಡಿದ್ದೀನಿ ನಾನು. ಹಾ. ನಿನಗೆ ಎಷ್ಟು ಸಾಲ ಬೇಕು ಹೇಳು? ನನಗೆ 100 ಸಾಲ ಬೇಕು. 100 ಸಾಲ? ಹ್ಮ್. ಹಾ, 100 ಸಾಲಗ ನಾನು ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ. ಹೌದಾ? ಗೂಡು ಮಾಡ್ಕೊಂಬಂದು ಹಾ. ಅವ್ರ ದುಡ್ಡು ಏನೈತೆ ಸೆಟಲ್ಮೆಂಟ್ ಮಾಡ್ಬೇಕು ನೀನು. ಏನ್ ನನ್ಗೇನು ಕುರಿಯಂಗಿಲ್ಲಪ್ಪ, ಎಲ್ಲ ನೀನೇ ಮಾಡ್ಬಿಟ್ಟಿದ್ಯಾ. ಅಡ್ವಾನ್ಸ್ ಕೂಡ ನೀನೇ ಕೊಟ್ಟಿದ್ಯಾ. ಸೊಪ್ಪು ಏನಪ್ಪ ಆ ಥರ ಐತೆ ಅಷ್ಟೊಂದು ಆಸೆ ನಿಂಗೆ? ಸೊಪ್ಪು ಆ ತರ ಐತೆ, ಬಿಟ್ರೆ ಏನ್ ಸಿಗೋದಿಲ್ಲ ನಮ್ಗೆ. ಹೌದಾ? ಅದಕ್ಕೋಸ್ಕರ ನಾವು ಸೊಪ್ಪು ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದೀನಿ. ಏನೋ ಕೊಡಿಸ್ದ ನೀನು, ಕೊಟ್ಟವ್ರ ಅವರು ನಿಮ್ಮಿಬ್ಬರ ಹೆಸರಿನಾಗೆ ಗೂಡು ಚೆನ್ನಾಗ್ ಬಂತು ಅಂತಂದ್ರೆ ನಾನು ವ್ಯಾಪಾರ ಚೆನ್ನಾಗಿ ಲಾಭ ಏನೋ ಬಂತು ಅಂದ್ರೆ ನಿಮ್ಮಿಬ್ಬರನ್ನು ಚೆನ್ನಾಗಿ ನೋಡ್ಕೊಂತೀನಪ್ಪ. ಇಲ್ಲ ಅಂದ್ರೆ ಸೊಪ್ಪು ಸಿಕ್ಕದ ಸೀನಣ್ಣ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ ತೋಟದಾಗೆ ಬಂದು ನಿಮ್ ಸೊಪ್ಪೆ ತಗೊಂಡೋಗ್ತೀನಪ್ಪ, ಆಯ್ತಾ? ಚಿನ್ನಣ್ಣ, ಈ ಕಂಬಳಿ ಸೊಪ್ಪು ಬಗ್ಗೆ ಏನು ಯೋಚನೆ ಮಾಡಬೇಡ. ನಾನು ನಮ್ಮ ಹೆಂಗಸರು ತಿಪ್ಪೆ ಗೊಬ್ಬರ ಒತ್ತು ಹಾಕಿ ರಾತ್ರಿ ಆಗಲು ಒಂದೇ ನೀರು ಚೆನ್ನಾಗಿ ಬಿಡ್ತಾ ಇದ್ದೀನಿ. ಅದಕ್ಕೆ ಈ ಸೊಪ್ಪು ಚೆನ್ನಾಗಿ ಬಂದಿರೋದು, ಏನು ಕಂಪ್ಲೇಂಟ್ ಇಲ್ಲ. ಮಾರ್ಕೆಟಲ್ಲಿ A1 ರೇಟ್ ನಿಂದೆ. ಅಲ್ಲಪ್ಪ, ನಾವೇನೋ ನಿನ್ ಕಂಬಳಿ ಸೊಪ್ಪು ತಗೊಂಡು ಹೋಗ್ತೀವಿ, ಚೆನ್ನಾಗಿ ಬೆಳೆ ಬಂತು, ಗೂಡು ಬಂತು. ಗೂಡು ಬಂದ್ರೆ ಮಾರ್ಕೆಟ್ಗೆ ಯಾವ ಮಾರ್ಕೆಟ್ ಚೆನ್ನಾಗಿರ್ತದೆ? ಚಿನ್ನಣ್ಣ, ಶಿಲ್ಗಡ್ಡಲ್ಲಿ 170 ಆದ್ರೆ ಅಲ್ಲಿ 200 ರೂಪಾಯಿ. ರಾಮನಗರಕ್ಕೆ ಹೋದ್ರೆ ಒಳ್ಳೆ ರೇಟು, ನೀನು ಅಲ್ಲೇ ಹೋಗು. ಈ ಯಾರ ಸೊಪ್ಪು ಅಂದ್ರೆ ಮೂರ್ತಪ್ಪನ ಸೊಪ್ಪು ಅಂದ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಜನ ಸುತ್ಕೊಂಡು ನಿನ್ ಗೂಡನ್ನೇ ತಗೊಂತಾರೆ. ಚಿನ್ನಣ್ಣ, ಈ ಕಂಬಳಿ ಸೊಪ್ಪು ಏನಾದ್ರು ತಿನ್ಬಿಟ್ರೆ ಈ ಮಾರ್ಕೆಟ್ಗೆ ನಾನು ಹೋದ್ರೆ ಚಿನ್ನದ ಕಲ್ಲರು ಎಲ್ಲ ವ್ಯಾಪಾರಗಾರರು ಬಂದು ಅಲ್ಲೇ ಗೂಡನ್ನ ಎತ್ತೆತ್ತಿ ನನ್ಕ ಅಂತ ಇರ್ತಾರೆ. ಚಿನ್ನಣ್ಣ, ನಮ್ಮ ಕಂಬಳಿ ಸೊಪ್ಪು ಏನಾದ್ರು ಹುಳ ತಿಂದು ಹಣ್ಣಾಗಿ ರೇಷ್ಮೆ ಕಟ್ಬೇಕಾದ್ರೆ ಚಿನ್ನದ ಕಲ್ಲರ್ ಹೊಡಿತಾ ಇರ್ತದೆ. ಇನ್ನು ಮಾರ್ಕೆಟ್ಗೆ ಏನಾದ್ರು ಎತ್ಕೊಂಡು ಹೋಗ್ಬಿಟ್ರೆ ಹೈ ಕ್ಲಾಸ್ ರೇಟ್ ಬರ್ತದೆ. ಆಯ್ತಪ್ಪ, ನಿನ್ ಸೊಪ್ಪು ತುಂಬಾ ಚೆನ್ನಾಗೈತೆ. ಈ ಸೊಪ್ಪು ಏನಾರು ಹಾಕ್ಬಿಟ್ಟು ಗೂಡು ಚೆನ್ನಾಗಿ ಬಂದ್ಬಿಟ್ಟು ನೀನ್ ಹೇಳ್ದಲ್ಲ ರಾಮನಗರಕ್ಕೆ ಏನಾರು ಹಾಕ್ಬಿಟ್ರೆ ಎಲ್ಲ ನಾನು ಗೂಡೆ ನೋಡ್ತಾರೆ ಅಂತಂದಲ್ಲ, ಹಂಗೇನಾರು ಆಗ್ಬಿಟ್ರೆ ನನ್ ಖುಷಿಗೆ ಹೇಳಿಲ್ಲ. ನಮ್ ಸೀನಣ್ಣ ಬಂದ್ರೆ ನಿಮ್ ಸೊಪ್ಪು ಬಿಡೋದಿಲ್ಲ, ಒಪ್ಕೊಂಡ್ಬಿಡ್ತಾರೆ ಅಂತ. ಹೆಂಗ ಒಳ್ಳೆನೆ ಕರ್ಕೊಂಡ್ ಬಂದಿದ್ಯಾ, ತೋಟ ಕ್ಲೀನ್ ಮಾಡಿ ಮಾರ್ಗ ಬಂದು ನನ್ ದುಡ್ಡು ನಂಗೆ ಸೇರ್ಸಪ್ಪ, ಇಲ್ಲಾಂದ್ರೆ ನಮ್ಮ ಹೆಂಗಸರು ಗಲಾಟೆ ಮಾಡ್ಬಿಡ್ತಾರೆ. ನಮ್ ಸೀನಣ್ಣ ಒಪ್ತಾ ಇಲ್ಲ. ನಿನ್ ಸೊಪ್ಪು ಬೆಳೆದಿರೋದ್ ನೋಡಿ ಖುಷಿ ಪಟ್ಬಿಟ್ರು. ಏನೋ ನಾನು ಬೆಳೆದಿರೋದಕ್ಕೆ ಅವರು ಸಾಕಿ ಉಳ್ಳು ರೇಷ್ಮೆ ಎತ್ಕೊಂಡ್ರೆ ನಮಗೂ ಒಂದು ಹೆಸರು ಉಳಿತದಪ್ಪ. ಇನ್ನ ಚೆನ್ನಾಗಿ ಎಲ್ಲೆಲ್ಲೋ ಹೆಸರು ಬಂತಾಯ್ತು. ಇನ್ನ ಕಡೆ ಬರ್ಲಿ ಸೀನಣ್ಣಿಂದ ಇನ್ನೊಂದು 4 ಜನ ಗೊತ್ತಾಗ್ಲಿ ಮೂರ್ತಪ್ಪನ ಕಂಬಳಿ ಸೊಪ್ಪು ಹೆಂಗೈತೆ, ಹೆಂಗ್ ಬೆಳೆದವ್ರೆ, ಹೆಂಗ್ ಮಾಡ್ತಾವ್ರೆ ಅಂತ ಕರ್ಕೊಂಡ್ ತೋರ್ಸ್ಬೇಕು ತೋಟಗಳನ್ನ ಅವರೆಲ್ಲ. ಅದಕ್ಕೋಸ್ಕರವಾಗಿ ಅಲ್ಲ ನಾನು ನಿಂತ ಕರ್ಕೊಂಡ್ ಬಂದಿದ್ದು. ಅಲ್ಲೇ ಊರ್ ಪಕ್ಕದಲ್ಲೇ 2-3 ಕೇಳಿದ್ರು, ನಮ್ದೇ ಸೊಪ್ಪು ಆಯ್ತಾ ಕೊಡ್ತೀವಿ ಬರ್ರಿ ಅಂತೇಳಿ. ಅದಕ್ಕೆ ನಮ್ ಸೀನಣ್ಣು ಸ್ನೇಹಿತರು ಅಂತ ಹೇಳ್ಬಿಟ್ಟು ನಿಮ್ ತೋಟಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಮುತ್ತಪ್ಪ. ಈ ಸತಿ ಕೊಯ್ಲಿ ಸೀನಣ್ಣು, ಮುಂದೆ ಬ್ಯಾಚ್ ಇನ್ನೂ 10 ಜನ ಕರ್ಕೊಂಬಂದು ಇದೇ ತೋಟನೇ ನಂಕತ್ ಸಾಲು ಅಂತ ಹೇಳ್ಬಿಟ್ಟು ಭಾಗ ಇಕ್ಕಂತ ಇರ್ತಾರೆ ಅವ್ರವ್ರೆ. ಹೋಗ್ಲಿ ಬಿಡಪ್ಪ, ಇವಾಗ ಬರೇ ಮಾತನಾಗ ಏನ್ ಪ್ರಯೋಜನ ಐತೆ? ಇವಾಗ ಎಲ್ಲ ಆಯ್ತಲ್ಲ, ಇವಾಗ ಕಟಾವ್ ಯಾವಾಗ ಮಾಡಿಸ್ಕೊಂಡು ಯಾವಾಗ ನಮ್ಗೆ ತಲುಪಿಸ್ತೀಯ? ಮತ್ತೆ ಇವಾಗ 3 ಜನ ಎದ್ದೈತೆ ಅಂತ ಹೇಳ್ತಾ ಇದೀವಲ್ಲ ಸೀನಣ್ಣ. 2 ದಿವಸ ಬಿಟ್ಬಿಟ್ಟು ಆಮೇಲೆ ಒಂದೇ ಸತಿ 2 ದಿವಸ ಖಾಲಿ ಮಾಡ್ಬಿಡ್ರಿ ತೋಟ. ಹೆಂಗನಪ್ಪ, ಆ ಜವಾಬ್ದಾರಿ ನಂಗೆ ಹೇಳ್ಬ, ನನ್ನ ಕೈಲಾಗಲ್ಲ. ನಮ್ಮ ಮನೆಗೆ ಯಾರು ನಿನ್ಗೆ ಗೊತ್ತಲ್ಲ, ಇದು ಕಟಾವ್ ಮಾಡಿಸೋದು ತಗೊಂಬಂದು ಮನೆಗೆ ಹಾಕೋ ಜವಾಬ್ದಾರಿ ನಿಂದು. ಯಾಕೆ ಒಂದ್ 2 ಹೆಣ್ಣಾಳು ಕೇಳ್ಬಿಡ್ರಿ ಜೊತೆಗೆ ಒಂದ್ ಗಂಡ ಜೊತೆಗೆ. ನೀನೇ ಹುಡುಕಪ್ಪ, ನೀನೇನಿದ್ದು ನನಗೆ ದುಡ್ಡು ಕೊಡೋ ಜವಾಬ್ದಾರಿ ನಂದು. ಆಯ್ತು ಸೀನಣ್ಣ. ನೀನ್ ತಗೊಂಡ್ ಮನೆಗೆ ಹಾಕ್ಬೇಕು. ಈಗ ಹುಳ ಚೆನ್ನಾಗಿ ಬರ್ಬೇಕು, ಗೂಡು ಚೆನ್ನಾಗಿ ಬರ್ಬೇಕು. ಆ ಗೂಡು ತಂದ್ರೆ ರಾಮನಗರದಾಗ ಹಾಕ್ಬಿಟ್ಟು ಎಲ್ಲ ಇದೇನಪ್ಪ ಶಿಡ್ಲಘಟ್ಟದಿಂದ ತಂದಾರೆ, ಎಂತ ಒಳ್ಳೆ ಗೂಡು ತಂದಾರೆ ಅಂತ ನಮ್ಗೆ ಹೆಸರು ಬರ್ಬೇಕು. ಆಯ್ತು ಆಯ್ತು ಆಯ್ತು. ಒಳ್ಳೆ ಲಾಭ ಬರ್ಬೇಕಪ್ಪ. ಕಂಬಳಿ ಸೊಪ್ಪು ಕೊಯ್ಬೇಕಾದ್ರೆ ಬುಡತ್ತ ಕೊಯ್ಬೇಕು, ಇಲ್ಲಾಂದ್ರೆ ನಮ್ಗೆ ದುಂಪೆ ಹೊಡೆದ್ ಭಾರಿ ಖರ್ಚು ಬರ್ತದೆ. ನಾನು ನಾಜೂಕಾಗಿ ಮಾಡ್ಕೊಂಡಿದ್ದೀನಿ ತೋಟ, ಕ್ಲೀನಾಗಿ ಮಾಡು. ಅದೇನ್ ಕೊಯ್ದು ನಮ್ ಏನ್ ಮಾತಾಡಿದ್ವಿ ಆ ದುಡ್ಡು ನಂಗೆ ಕೊಟ್ಬಿಡ್ರಪ್ಪ. ಆಯ್ತಪ್ಪ. ಮಾಡ್ಬೇಡ ಮುತ್ತಪ್ಪ, ದುಡ್ಡಕ್ಕೆ ಮೋಸ ಏನಿಲ್ಲ. ನಿಮ್ ದುಡ್ಡು ಜವಾಬ್ದಾರಿ ನಾನು ಮಾಡಿಸ್ಕೊಡ್ತೀನಿ. ಆಯ್ತು ನಾಶಮಣ, ನೀನ್ ಚಾಂದಿಂದ ನೋಡಿದ್ದೀನಿ, ನಿನ್ ಮ್ಯಾಗ ನಂಗೆ ಭರವಸೆ ಇದೆ. ತೋಟ ಖಾಲಿ ಮಾಡಿ ಇದ್ ಮಾಡ್ಕೊಂಡು ಬರ್ರಪ್ಪ. ಇಲ್ಲಪ್ಪ ನಾನು ಸ್ವಾಮಿ, ಇದೆಲ್ಲ ಕಟಾವ್ ಮಾಡಿ ಎಲ್ಲ ತಗೊಂಬಂದು ಗೂಡೇನಾರ ಜ್ವರ ಎದ್ದು ಎಲ್ಲ ಗೂಡು ಮಾರ್ಕೆಟ್ಗೆ ಹಾಕಿದ್ದಾದ್ಮೇಲೆ ಇಲ್ಲಿ ಮುನೇಶ್ವರ ಸ್ವಾಮಿ ಐತಲ್ಲ ಬಟನಹಳ್ಳಿಲೆ, ಅಲ್ಲಿ ಅರ್ಕೆ ಮಾಡ್ಕೊಂಡಿದ್ದೀನಪ್ಪ. ಅವತ್ತೆಲ್ಲ ಊಟಕ್ಕೆ ಹೇಳ್ತೀನಿ, ಎಲ್ಲರೂ ಬಂದ್ಬಿಡ್ಬೇಕು. ಹೌದು ನಿನ್ ಫ್ರೆಂಡ್ಸ್ಗಳು ಯಾರಿದ್ರು ಕರ್ಕೊಂಬಂದ್ಬಿಡು. ಒಳ್ಳೆ ಊಟ ಹಾಕ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಒಳ್ಳೆ ಕೆಲಸನೇ ಮಾಡಿದೀಯಾ. ಒಂತು ಏನು ನಿನ್ ಕೈ ಗುಣ, ಈ ಅಪ್ಪನ ಹೊಲದ ಗುಣ ಅಲ್ಲಪ್ಪ. ನಾನು ಸ್ವಾಮಿ ಇಷ್ಟೆಲ್ಲ ಆಯ್ತು ಇರ್ಲಿ,
ಇವಾಗೆಲ್ಲ ಕಟಾವ್ ಮಾಡ್ತೀವಿ ಎಲ್ಲ ತಗೊಂಬಂದು ಗೂಡೆಲ್ಲ ಚೆನ್ನಾಗಿ ಬಂದ್ಬಿಟ್ಟು ಗೂಡು ಮಾರ್ಕೆಟ್ಗಾಗಿ ಒಳ್ಳೆ ಲಾಭ ಬಂದ್ಬಿಟ್ರೆ ನಾನು ಮುನೇಶ್ವರ ಸ್ವಾಮಿಗೆ ಕೈ ಮುಕ್ಕೊಂಬಿಟ್ಟಿದ್ದೀನಿ. ಒಂದು 100 ಜನಕ್ಕೆ ಊಟ ಹಾಕ್ಸ್ತೀನಿ ಅಂತ ಹೇಳಿದ್ದೀನಿ. ಆ 100 ಅಲ್ಲ ಸೀನಣ್ಣ, 100 ಜನ ಕೂಟ ಹಾಕ್ಸೋದಲ್ಲ, ಹಾ. ಸಾಲು 100 ರೂಪಾಯಿಗೆ ನಾನು ಮಾತಾಡಿದ್ದೀನಿ. ಅದೇ ಪ್ರಕಾರವಾಗಿ ನಾವು ದುಡ್ಡು ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ಬೇಕು ತೋಟ. ಆಯ್ತಪ್ಪ, ನನ್ನ ದುಡ್ಡಿನ ಮಕ್ಕನೇ ನಾನು ನೋಡಲ್ಲ. ನನಗೇನು ಬೆಳೆ ಚೆನ್ನಾಗಿ ಬರಬೇಕು. ವ್ಯಾಪಾರಕ್ಕೆ ಹೋಗ್ತಿದ್ದಂಗೆ ಎಲ್ಲ ನನ್ನ ಗೂಡು ನೋಡ್ಬಿಟ್ಟು ಎಂಥ ಗೂಡು ತಂದಿರಪ್ಪ ಶಿಡ್ಲಘಟ್ಟದಿಂದ ಅನ್ಬೇಕು. ಗೊತ್ತಾಯ್ತಾ? ಸೊಪ್ಪು ಅಷ್ಟು ಮುತ್ತು ಇದಾಗಿದೆ. ಹಾಂ, ಚೆನ್ನಾಗಿದೆ ಸೊಪ್ಪು ಮಾತ್ರ. ಆಯಿತು. ಹೆಂಗ ಇವಾಗ ನಿಮ್ಗೆ ಅದು ಯಾವಾಗ ಟೈಮ್ ಆಗ್ತಿತ್ತೋ ಅದನ್ನೆಲ್ಲ ಕಟಾವ್ ಮಾಡಿಸ್ಬಿಟ್ಟು ಮನೆಗೆ ತಂದಾಕ ಜವಾಬ್ದಾರಿ ಬಂದು. ಏನಪ್ಪ ಮುತ್ತಪ್ಪ? ಹಾ ಸರಿ ಅಣ್ಣ. ನಾರಾಯಣ ಸ್ವಾಮಿ ಬರ್ತಾನೆ, ಕೊಡ್ಸ್ಕೊಳಗೆ. ಅದೇನು ಅಮೌಂಟ್ ಎಲ್ಲ ನಾರಾಯಣ ಸ್ವಾಮಿ ಕೊಟ್ಕಳಿಸ್ತೀನಿ, ಎಲ್ಲ ಕಳ್ಸ್ಕೊಂಡು. ನಮ್ ಕಂಬಳಿ ಸೊಪ್ಪುದು ಹೆಸರು ಇನ್ನ ಎಲ್ಲೆಲ್ಲ ಬರ್ಬೇಕಣ್ಣ. ಆಯ್ತು ಆಯ್ತು. ಇವಾಗ ಈ ಸರಿ ಕೊಟ್ಟಿದ್ಯಲ್ಲ, ಬೆಳೆ ಎಲ್ಲ ಚೆನ್ನಾಗಿ ಬಂದ್ಬಿಟ್ಟು ನನಗೇನೋ ಒಳ್ಳೆ ಹೆಸರು ಬಂತು ಅಂದ್ರೆ ನಿಮ್ ತೋಟಕ್ಕೆ ನಮ್ಮ ಫ್ರೆಂಡ್ಸ್ಗಳು ಬೇಕು ಎಲ್ಲ ಕರ್ಕೊಂಬಂದು ಎಲ್ಲಾನು ಕರ್ಕೊಂಡು ನಿಮ್ ತೋಟ. ಇನ್ನ ಒಂದು ಇವಾಗ 10 ಎಕರೆ ಹಾಕಿದ್ವಿ, ಇನ್ನೊಂದು 5 ಎಕರೆ ಸೇರಿಸಿ ಹಾಕಿ ಇನ್ನ ಚೆನ್ನಾಗಿ ಬೆಳೆದು ಯಾಕಪ್ಪ, ನೀನು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಎಲ್ಲ ರೈತರು ನನ್ನಿಂದ ಬೆಳೆದು ಮೇಲಕ್ಕೆ ಬರ್ಬೇಕಣ್ಣ. ಓ ಆಯ್ತು ಆಯ್ತು ಆಯ್ತು. ಹ್ಞೂ, ಹಂಗೆ ಮಾಡಪ್ಪ. ಆಯ್ತು ಆಯ್ತು.